ಓಂ ಶಾಂತಿ. ಓಂ ನಮಃ ಶಿವಾಯ. ವಾಣಿ ಡೇಟು 27/10/2025 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ ದಾದಾ ಮಧುಬನ. ಮಧುರ ಮಕ್ಕಳೇ, ನಾಜೂಕುತನವೂ ಸಹ ದೇಹಾಭಿಮಾನವಾಗಿದೆ. ಮುನಿಸಿಕೊಳ್ಳುವುದು, ಅಳುವುದು ಇವೆಲ್ಲ ಅಸುರಿ ಸಂಸ್ಕಾರಗಳು. ನೀವು ಮಕ್ಕಳಲ್ಲಿ ಇರಬಾರದು. ಸುಖ ದುಃಖ ಮಾನ ಅಪಮಾನ ಎಲ್ಲವನ್ನು ಸಹನೆ ಮಾಡಬೇಕಾಗಿದೆ. ಪ್ರಶ್ನೆ: ಸರ್ವಿಸ್ನಲ್ಲಿ ಆಲಸ್ಯವು ಬರಲು ಮುಖ್ಯ ಕಾರಣವೇನು? ಉತ್ತರ: ಯಾವಾಗ ದೇಹಾಭಿಮಾನದ ಕಾರಣ ಒಬ್ಬರು ಇನ್ನೊಬ್ಬರ ಕೊರತೆಗಳನ್ನು ನೋಡತೊಡಗುತ್ತಾರೆಯೋ ಆಗ ಸರ್ವಿಸ್ನಲ್ಲಿ ಉಮಂಗವು ಕಡಿಮೆಯಾಗುತ್ತದೆ. ಪರಸ್ಪರ ಆಗದೇ ಇರುವುದು ಸಹ ದೇಹಾಭಿಮಾನವಾಗಿದೆ. ನಾನು ಇಂಥವರ ಜೊತೆ ನಡೆಯುವುದಿಲ್ಲ, ನಾನು ಇಲ್ಲಿರುವುದಿಲ್ಲ, ಇದೆಲ್ಲವೂ ನಾಜೂಕುತನವಾಗಿದೆ. ಈ ಮಾತುಗಳು ಬಾಯಿಂದ ಹೊರಬರುವುದೆಂದರೆ ಮುಳ್ಳುಗಳಾಗುವುದು, ಅವಜ್ಞಾಕಾರಿಗಳಾಗುವುದಾಗಿದೆ. ತಂದೆಯು ತಿಳಿಸುತ್ತಾರೆ, ಮಕ್ಕಳೇ, ನೀವು ಆತ್ಮಿಕ ಯೋಧರಾಗಿದ್ದೀರಿ. ಆದ್ದರಿಂದ ಆದೇಶ ಸಿಕ್ಕಿದ ಕೂಡಲೇ ಹಾಜರಾಗಿ ಬಿಡಬೇಕು. ಯಾವುದೇ ಮಾತಿನಲ್ಲಿ ನೆಪ ಹೇಳಬೇಡಿ. ಧಾರಣೆಗಾಗಿ ಮುಖ್ಯ ಸಾರ: ಬಹಳ ಮಧುರ, ಶಾಂತ, ಅತಿ ಮಧುರ ಸ್ವಭಾವದವರಾಗಬೇಕಾಗಿದೆ. ಎಂದೂ ಕ್ರೋಧ ಮಾಡಬಾರದು. ತಮ್ಮ ಕಣ್ಣುಗಳನ್ನು ಬಹಳ ನಿರ್ವಿಕಾರಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ. ತಂದೆಯು ಯಾವ ಆಜ್ಞೆ ಮಾಡುವರೋ ಅದನ್ನು ಕೂಡಲೇ ಪಾಲಿಸಬೇಕಾಗಿದೆ. ಇಡೀ ಪತಿತವಾಗಿರುವ ವಿಶ್ವವನ್ನು ಪತಿತದಿಂದ ಪಾವನವನ್ನಾಗಿ ಮಾಡುವ ಸೇವೆ ಮಾಡಬೇಕು, ಅರ್ಥಾತ್ ಮುತ್ತಿಗೆ ಹಾಕಬೇಕು. ವರದಾನ: ತಂದೆಯ ನೆನಪಿನ ಮೂಲಕ ಅಸಂತೋಷದ ಪರಿಸ್ಥಿತಿಯಲ್ಲಿಯೂ ಸಹ ಸದಾ ಸುಖ ಅಥವಾ ಸಂತೋಷದ ಅನುಭೂತಿ ಮಾಡುವಂತಹ ಮಹಾವೀರ ಭವ. ಸದಾ ತಂದೆಯ ನೆನಪಿನಲ್ಲಿರುವಂತಹ ಎಲ್ಲ ಪರಿಸ್ಥಿತಿಯಲ್ಲಿಯೂ ಸದಾ ಸಂತುಷ್ಟರಾಗಿರುತ್ತಾರೆ. ಏಕೆಂದರೆ ಜ್ಞಾನದ ಶಕ್ತಿಯ ಆಧಾರದ ಮೇಲೆ ಬೆಟ್ಟದಂಥ ಪರಿಸ್ಥಿತಿ ಸಹ ಹತ್ಯೆ ಅನುಭವವಾಗುವುದು. ಕಲ್ಲು ಅರ್ಥಾತ್ ಏನೂ ಇಲ್ಲ. ಪರಿಸ್ಥಿತಿ ಅಸಂತೋಷ ತರುವಂತಹದ್ದೇ ಇರಬಹುದು, ದುಃಖದ ಘಟನೆ ಇರಬಹುದು. ಆದರೆ ದುಃಖದ ಪರಿಸ್ಥಿತಿಯಲ್ಲಿಯೂ ಸುಖದ ಸ್ಥಿತಿ ಇರಬೇಕು. ಆಗ ಹೇಳಲಾಗುವುದು, ಮಹಾವೀರ, ಏನೇ ಆಗಿಬಿಡಲಿ, ನಥಿಂಗ್, ನೀವು ಜೊತೆ ತಂದೆಯ ಸ್ಮೃತಿಯಿಂದ ಸದಾ ಏಕರಸ ಸ್ಥಿತಿ ಇರಲು ಸಾಧ್ಯ. ನಂತರ ದುಃಖ ಅಶಾಂತಿಯ ಅಲೆಯೂ ಸಹ ಬರುವುದಿಲ್ಲ. ಸ್ಲೋಗನ್: ತಮ್ಮ ದೈವಿ ಸ್ವರೂಪ ಸದಾ ಸ್ಮೃತಿಯಲ್ಲಿದ್ದಾಗ ಯಾರದೇ ವ್ಯರ್ಥ ದೃಷ್ಟಿ ಹೋಗಲು ಸಾಧ್ಯವಿಲ್ಲ. ಅವ್ಯಕ್ತ ಸೂಚನೆ: ಸ್ವಯಂನ ಮತ್ತು ಸರ್ವರ ಪ್ರತಿ ಮನಸಾ ಮೂಲಕ ಯೋಗದ ಶಕ್ತಿಗಳ ಪ್ರಯೋಗ ಮಾಡಿ. ಹೇಗೆ ಶಾಂತಿಯ ಶಕ್ತಿಯ ಪ್ರಯೋಗ ಲೈಟ್ನ ಮೇಲೆ ಆಧಾರವಾಗಿದೆ. ಒಂದು ವೇಳೆ ಕಂಪ್ಯೂಟರ್ ನಡೆಯುತ್ತದೆ ಎಂದರೆ ಕಂಪ್ಯೂಟರ್ ಮೈಟ್ ಆಗಿದೆ, ಆದರೆ ಆಧಾರ ಲೈಟ್ ಆಗಿದೆ. ಈ ರೀತಿ ನಿಮ್ಮ ಸೈಲೆನ್ಸ್ನ ಶಕ್ತಿಯ ಆಧಾರದ ಲೈಟ್ ಆಗಿದೆ. ಎಲ್ಲಿವರೆಗೆ ಈ ಪ್ರಕೃತಿ ಲೈಟ್ ಅನೇಕ ಪ್ರಕಾರದ ಪ್ರಯೋಗ ಪ್ರಾಕ್ಟಿಕಲ್ನಲ್ಲಿ ಮಾಡಿ ತೋರಿಸುತ್ತಾರೆ ಅಂದಾಗ ನಿಮ್ಮ ಅವಿನಾಶಿ ಪರಮಾತ್ಮ ಲೈಟ್, ಆತ್ಮಿಕ ಲೈಟ್ ಮತ್ತು ಜೊತೆಯಲ್ಲಿ ಪ್ರಾಕ್ಟಿಕಲ್ ಸ್ಥಿತಿ ಲೈಟ್ ಅಂದಾಗ ಇದರಿಂದ ಏನೆಲ್ಲ ಪ್ರಯೋಗವಾಗಬಹುದಲ್ಲವೇ? ಓಂ ಶಾಂತಿ.